ಶ್ಯಾಮ್ ಆಗಲಿ ಸಂತೋಷ್ ಕೋಟಿಯಾನಾಗಲಿ ಗುಂಡಾಗಳಲ್ಲ. ಇವ್ರು ಏನು ಅಂದ್ಕೊಂಡಿದ್ದಾರೆ, ಇವರು ಯಾರನ್ನೋ ತೃಪ್ತಿಪಡಿಸೋದಕ್ಕೆ ದನ ಕಡಿಯೋರನ್ನ ದನ ಹಿಡಿದುಕೊಡೋರನ್ನ ಇಬ್ಬರನ್ನು ಗೋವಿನ ರಕ್ಷಣೆ ಮಾಡೋರನ್ನ ಗೋ ಹತ್ಯೆ ಮಾಡೋರನ್ನ ಎರಡರನ್ನು ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ತೂಗ್ತಾರ. ಪ್ರಾಮಾಣಿಕ ಕಾರ್ಯಕರ್ತರ ಮೇಲೆ ಹಣ ವಸೂಲಿ ಅಂತ ಹೇಳ್ತೀರಿ. ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯೂ ಇಲ್ಲ. ಎಲ್ಲಿ ವಸೂಲಿ ಮಾಡಿದ್ದಾರೆ? ದನ ಕಡಿಯೋರ ಹತ್ರ ವಸೂಲಿ ಮಾಡ್ತೀರಿ. ನಿಮ್ಮ ಹೆಂಡ್ರು ಮಕ್ಕಳಿಗೂ ಒಳ್ಳೇದಾಗಲ್ಲ. ನಿಮಗೆ ಇಂಥ ಆರೋಪ ಮಾಡ್ತೀರಿ ಅಂತ ಹೇಳಿದ್ರೆ ಆ ಯೂನಿಫಾರ್ಮಿಗೆ ನಾಳೆ ಯಾವನೇ ಬೇಕಾದ್ರೆ ಅವನು ಯಾವನ್ನೂ ಲೆಕ್ಕ ತಗೊಳ್ಳಲ್ಲ. ಇದು ನಮ್ಗೆ ಯಾವುದು ಹೊಸ್ತಲ್ಲ. ಯಾವನೇ ಬಂದರೂ ಎದುರಿಸ್ತಾರೆ. ನೋಡಿ, ಸಂತೋಷ್ ಕೋಟ್ಯಾನ್ ಅವರು ವಿದ್ಯಾರ್ಥಿ ಪರಿಷತ್ತಿನ ವಿವಿಧ ಜವಾಬ್ದಾರಿ ನಿರ್ವಹಿಸಿ ಈಗ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಶ್ಯಾಮ್ ಗೌಡ ಅವರು ಬಜರಂಗ ದಳದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎರಡೂ ವಿಭಾಗಗಳ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾನೆ. ಶ್ಯಾಮ್ ಆಗಲಿ ಸಂತೋಷ್ ಕೋಟ್ಯಾನ್ ಆಗಲಿ ಗುಂಡಾಗಳಲ್ಲ. ಅವರು ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಆದರೆ ಇನ್ನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ಪೊಲೀಸ್ ಇಲಾಖೆಗೆ ಕ್ರಿಮಿನಲ್ಗಳು ಮತ್ತು ಜನಪರ ಹೋರಾಟಗಾರರು, ಸೈದ್ಧಾಂತಿಕ ಹೋರಾಟಗಾರರು ಅದರ ನಡುವಿನ ಅಂತರವೇ ತಿಳಿದೇ ಇರತಕ್ಕಂಥದ್ದು ದುರದೃಷ್ಟಕರ. ಅವರು ಗಡೀಪಾರು ಮಾಡಬೇಕಾಗಿದ್ದು ಗೋ ಹತ್ಯೆ ಮಾಡೋರನ್ನ, ಗೋ ಕಳ್ತನ ಮಾಡೋರನ್ನ, ಲವ್ ಜಿಹಾದ್ ಮಾಡೋರನ್ನ, ಗಾಂಜಾದಂಥ ಮಾದಕ ವಸ್ತುಗಳನ್ನು ಸರಬರಾಜು ಮಾಡೋರನ್ನ, ಹಪ್ತ ವಸೂಲಿ ಮಾಡೋರನ್ನ, ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನಲ್ಲ. ಈ ಮೂಲಕ ಅವರು ನಗೆಪಾಟ್ಲಿಗೀಡಾಗಿದ್ದಾರೆ. ಅವ್ರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡೋಕ್ಕಾಗಲ್ಲ. ಅವ್ರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ರೌಡಿ ಪಟ್ಟ ಕಟ್ಟೋಕ್ಕಾಗಲ್ಲ. ಅವ್ರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ಗಡೀಪಾರು ಮಾಡಲಿಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೀವಿ. ಇವರು ಏನು ಅಂದ್ಕೊಂಡಿದ್ದಾರೆ, ಇವರು ಯಾರನ್ನೋ ತೃಪ್ತಿಪಡಿಸೋದಕ್ಕೆ ದನ ಕಡಿಯೋರನ್ನ ದನ ಹಿಡಿದುಕೊಡೋರನ್ನ ಇಬ್ಬರನ್ನು ಗೋವಿನ ರಕ್ಷಣೆ ಮಾಡೋರನ್ನ ಗೋ ಹತ್ಯೆ ಮಾಡೋರನ್ನ ಎರಡರನ್ನು ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ತೂಗ್ತಾರ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸವಾಲುವಾಗಿ ಸ್ವೀಕಾರ ಮಾಡ್ತೀವಿ. ನಮ್ಮ ಕಾರ್ಯಕರ್ತರನ್ನು ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ಯಾರು ಕ್ರಿಮಿನಲ್ಗಳಲ್ಲ. ಅವ್ರು ಜನಪರ ಹೋರಾಟ ಮಾಡೋರು, ಅನ್ಯಾಯದ ವಿರುದ್ಧ ಪ್ರತಿಭಟಿಸೋರು, ನ್ಯಾಯ ಕೊಡಿಸೋದಕ್ಕೆ ನಿಂತ್ಕೊಳ್ಳೋರು. ಅಂದರೆ ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ನ್ಯಾಯ ಕೊಡಿಸೋದಕ್ಕೆ ನಿಂತ್ಕೊಳ್ಳೋದೇ ಅಪರಾಧ ಆಗುತ್ತಾ? ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದೇ ಅಪರಾಧ ಆಗುತ್ತಾ? ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ಪ್ರಶ್ನಿಸೋದೇ ಅಪರಾಧ ಆಗುತ್ತಾ? ಪ್ರಶ್ನಿಸೋದೇ ಅಪರಾಧ ಆಗುತ್ತೆ ಅನ್ನೋದಾದರೆ ಇಂಥ ಅಪರಾಧವನ್ನು ಪ್ರತಿನಿತ್ಯ ಮಾಡ್ತೇವೆ. ನ್ಯಾಯ ಕೊಡಿಸೋದೇ ಅಪರಾಧ ಅನ್ನೋದಾದರೆ ನಾವು ಅದಕ್ಕಾಗಿ ಹಿಂಜರಿಯೋ ಪ್ರಶ್ನೆ ಇಲ್ಲ. ಶ್ಯಾಮ್ ಗೌಡ ಆಗಲಿ ಸಂತೋಷ್ ಕೋಟ್ಯಾನ್ ಆಗಲಿ ಇಬ್ಬರು ನಮ್ಮ ವೈಚಾರಿಕ ಬದ್ಧತೆ ಇರತಕ್ಕಂಥ ಕಾರ್ಯಕರ್ತರು. ಅವ್ರಿಗೆ ನಾವು ಹೇಳಿದ್ದೇವೆ, ವೈಯಕ್ತಿಕವಾಗಿ ನಿಮ್ಮ ಚಾರಿತ್ರ್ಯವನ್ನು ಶುದ್ಧವಾಗಿ ಇಟ್ಕೊಳ್ಳಿ. ವೈಯಕ್ತಿಕವಾಗಿ ನಿಮ್ಮ ಯಾವುದೇ ಕ್ರೈಮಿಗೆ ಇಳಿಬೇಡಿ. ವೈಯಕ್ತಿಕವಾಗಿ ಕ್ರೈಮ್ನ ಸಪೋರ್ಟ್ ಮಾಡಬೇಡಿ. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಿ, ಹಿಂದುತ್ವಕ್ಕಾಗಿ ಹೋರಾಟ ಮಾಡಿ. ನಿಮ್ಮ ಜೊತೆಗೆ ನಾವು ಜೀವಕ್ಕೆ ಜೀವ ಕೊಟ್ಟು ನಿಲ್ತೀವಿ ಅಂತ ಹೇಳಿದ್ದೇವೆ. ಈಗಲೂ ಅದಕ್ಕೆ ಬದ್ಧ. ಜೀವಕ್ಕೆ ಜೀವ ಕೊಟ್ಟು ನಿಲ್ತೇವೆ. ನ್ಯಾಯಾಲಯದಲ್ಲೂ ಇದನ್ನು ಪ್ರಶ್ನೆ ಮಾಡ್ತೀವಿ. ಮತ್ತು ನಮ್ಮ ಕಾರ್ಯಕರ್ತರು ನಾವೊಂದು ರಾಜಕೀಯ ಪಕ್ಷ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್, ಅಂದರೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವ ಹೊಂದಿರತಕ್ಕಂಥ ಪಾರ್ಟಿ. ನಮ್ಮ ಪಕ್ಷದ ಯುವ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷನಿಗೆ ಗಡೀಪಾರು ನೋಟಿಸ್ ಕೊಡುವಷ್ಟು ನಿಮಗೆ ಕೈಗೊಂಬೆಗಳಾಗ್ಬಿಟ್ರೆ, ಆಡಳಿತ ಪಕ್ಷದ ಕೈಗೊಂಬೆಗಳಾದರೆ ನಾವು ಚಾಲೆಂಜಾಗಿ ಸ್ವೀಕಾರ ಮಾಡ್ತೀವಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ದರೆ ಇಂಥ ಕೆಲಸ ಮಾಡ್ತಿರಲಿಲ್ಲ. ಯಾವುದೋ ಚೇಲಾಗಳಾಗಿ ನೀವು ಈ ಕೆಲಸ ಮಾಡೋದ್ರ ಬದಲಿಗೆ ಈ ಕೆಲಸ ಮಾಡೋರು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ಎದುರಿಸ್ತೀವಿ ನಿಮ್ಮನ್ನು. ಮತ್ತು ಕಾಜಿ ನ್ಯಾಯ, ಯಾರೋ 4 ಜನ ಹೆಬಿಚುಯಲ್ ಅಫೆಂಡರ್ಸ್ ನಡುವೆ ಜನಪರ ಹೋರಾಟಗಾರರನ್ನು ಸೇರಿಸಿ ನೋಟಿಸ್ ಕೊಡೋದೇ ಒಂದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಸಾರ್ವಜನಿಕವಾಗೂ ಎದುರಿಸ್ತೇವೆ, ರಾಜಕೀಯವಾಗೂ ಎದುರಿಸ್ತೇವೆ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ನ್ಯಾಯಾಲಯಕ್ಕೂ ಹೋಗ್ತೇವೆ. ನಾನು ಕೇಳಿದ್ರೆ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಇವರು ಅನ್ನ ತಿನ್ನೋರು ತಾನೆ, ಇವರು ಕಾನೂನು ಪುಸ್ತಕ ಓದ್ಕೊಂಡು ತಾನೆ. ಶ್ಯಾಮ್ ಗೌಡ ಆಗಲಿ ಸಂತೋಷ್ ಕೋಟ್ಯಾನ್ ಆಗಲಿ ಜನಪರ ಹೋರಾಟ ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಅನ್ಯಾಯದ ವಿರುದ್ಧ ಪ್ರತಿಭಟಿಸೋದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಹಿಂದುತ್ವಕ್ಕೆ ಹೋರಾಟ ಮಾಡೋದೇ ಅಪರಾಧನಾ? ಗೋ ಹಂತಕರ ವಿರುದ್ಧ ಪ್ರತಿಭಟಿಸೋದೇ ಅಪರಾಧನಾ? ಲವ್ ಜಿಹಾದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡೋದೇ ಅಪರಾಧನಾ? ಇದನ್ನು ಅಪರಾಧ ಅಂತ ಪರಿಗಣಿಸೋದಾದರೆ ಇಂಥ ಮನಸ್ಥಿತಿಗೆ ಧಿಕ್ಕಾರ ಇದೆ. ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೇವೆ. ಅವ್ರ ಪರವಾಗಿ ಸಾರ್ವಜನಿಕವಾಗೂ ಕೂಡ ರಾಜಕೀಯವಾಗೂ ಎದುರಿಸ್ತೇವೆ. ಯಾವನೇ ಬೇಕಾರಿರಲಿ, ಅವನು ಯಾವನ್ನೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಇದು ನಮ್ಗೆ ಯಾವುದೂ ಹೊಸ್ತಲ್ಲ. ಯಾವನೇ ಬಂದರೂ ಎದುರಿಸ್ತೀವಿ.
ಕೆಲವರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಹಪ್ತ ವಸೂಲಿ ಮಾಡ್ತಾರೆ. ದೇವರೊಬ್ಬ ಇದ್ದಾನೆ, ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರ ಮೇಲೆ ಹಣ ವಸೂಲಿ ಅಂತ ಹೇಳ್ತೀರಿ. ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯೂ ಇಲ್ಲ ನಿಮಗೆ. ಅವನಿಗೆ ಎಲ್ಲಿ ವಸೂಲಿ ಮಾಡಿದಾರೆ ಹೇಳಿ? ಅವ್ರು ಇಲ್ಲಿ ಹುಟ್ಟು ಬೆಳೆದಿರೋರು, ಇಲ್ಲಿ ಒಬ್ಬೊಬ್ಬನಿಗೂ ಪರಿಚಯ ಇರ್ತಕ್ಕಂಥವ್ರು. ಚಿಕ್ಕಮಂಗ್ಳೂರು ಸಣ್ಣವರು, ಒಳ್ಳೇದು ಮಾಡಿದ್ರು ತಕ್ಷಣ ರೀಚ್ ಆಗುತ್ತೆ, ಕೆಟ್ಟದ್ದು ಮಾಡಿದ್ರು ತಕ್ಷಣ ರೀಚ್ ಆಗುತ್ತೆ. ಇಂಥ ಆರೋಪ ಮಾಡ್ತೀರಿ ಅಂತ ಹೇಳಿದ್ರೆ ಆ ಯೂನಿಫಾರ್ಮಿಗೆ ನಾಲಾಯಕ್. ಆ ಯೂನಿಫಾರ್ಮ್ ಹಾಕುವ ಯೋಗ್ಯತೆಯೇ ಇಲ್ಲ ಆ ರೀತಿ ಆರೋಪ ಮಾಡೋರಿಗೆ. ಕೆಲವರು ಯೂನಿಫಾರ್ಮ್ ಹಾಕೊಂಡು ಹಪ್ತ ವಸೂಲಿ ಮಾಡ್ತೀರಿ, ನಾಚಿಕೆ ಮನೆ ಮರ್ಯಾದೆ ಬಿಟ್ಟು ದನ ಕಡಿಯೋರ ಹತ್ರ ವಸೂಲಿ ಮಾಡ್ತೀರಿ. ನಿಮ್ಮ ಹೆಂಡ್ರು ಮಕ್ಕಳಿಗೂ ಒಳ್ಳೇದಾಗಲ್ಲ ನಿಮಗೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. 5 ತಿಂಗಳ ಹಿಂದೆನೇ ಅವನಿಗೆ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕೆ ಆಗ್ತಿದ್ದಿಲ್ಲ ಅವ್ನು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮೆಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನೂ ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನಮ್ಮ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಆಗ್ತಿದ್. ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್, ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.